ಹಲೋ ಟ್ರೇಡರ್ಸ್, ವೆಲ್ಕಮ್ ಟು ಕನ್ನಡ ಟ್ರೇಡಿಂಗ್ ಸಮಾಚಾರ. ಸೊ ಇವತ್ತಿನ ದಿನನೂ ಒಂದು ಲೈವ್ ಟ್ರೇಡ್ನ ತೊಗೊಂಡಿದ್ದೀವಿ. ಬಟ್ ಅನ್ಫಾರ್ಚುನೇಟ್ಲಿ ಅದನ್ನು ನಾನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನನಗೆ ಬೇರೆ ಕೆಲಸ ಇತ್ತು, ಅದರಿಂದ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಸೊ ಆಫ್ಟರ್ ಮಾರ್ಕೆಟ್ ನಾನು ಯಾವ ರೀತಿಯಾದಂಥ ಇವತ್ತಿನ ದಿನ ಟ್ರೇಡ್ ತೊಗೊಂಡೆ ಮತ್ತು ಅದರಿಂದ ಇನ್ನು ಲಾಜಿಕ್ಸ್ ಏನು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫಸ್ಟ್ ನೋಡೋದಾದರೆ, ಯಾವಾಗಲೇ ಆಗಲಿ ನಾನು ಪ್ರತಿ ಸಲ ಹೇಳೋದು ಅದನ್ನೇ, ಯಾವತ್ತೇ ಆಗಲಿ ನಾವು ಇವತ್ತಿನ ದಿನ ಟ್ರೇಡ್ ಮಾಡಬೇಕು ಅಂದರೆ ಪ್ರೀವಿಯಸ್ ಡೇ ಯಾವ ರೀತಿ ಇತ್ತು, ಏನಾಗಿತ್ತು ಪ್ರೀವಿಯಸ್ ಡೇ ಮಾರ್ಕೆಟಲ್ಲಿ, ಸೊ ಫಸ್ಟ್ ಅದನ್ನು ನಾವು ಅನಲೈಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡೋದಾದರೆ ಪ್ರೀವಿಯಸ್ ಡೇ ಏನಾಗಿತ್ತು, ಮಾರ್ಕೆಟು ಅರೌಂಡ್ ಈ ರೇಂಜಲ್ಲಿ ಓಪನ್ ಆಗಿ ಕ್ಲೋಸ್ ಆಗೋ ಟೈಮ್ಗೂ ಆಲ್ಮೋಸ್ಟ್ ಅದೇ ರೇಂಜ್ ಹತ್ರನೇ ಕ್ಲೋಸ್ ಆಗಿದೆ. ಸೊ ಏನಾಗಿದೆ ಅಂದರೆ ಇಲ್ಲಿ ಬಯರ್ಸು ಇರ್ತಾರೆ, ಸೆಲ್ಲರ್ಸು ಇರ್ತಾರೆ. ಯಾಕಂದರೆ ಇದನ್ನು ಒನ್ ಡೇ ಕ್ಯಾಂಡಲ್ ಟೈಮ್ ಫ್ರೇಮಲ್ಲಿ ನೋಡಿದ್ರೆ ಒಂದು ಈ ರೀತಿಯಾಗಿ ವಿಕ್ ಫಾರ್ಮ್ ಮಾಡಿ ಒಂದು ಸ್ಮಾಲ್ ಬಾಡಿ ಆಗಿ ಫಾರ್ಮ್ ಆಗಿರುತ್ತೆ. ಅಂದರೆ ಏನು, ಇಲ್ಲಿ ಸೆಲ್ಲರ್ಸು ಇರ್ತಾರೆ ಮತ್ತು ಇಲ್ಲಿ ಬಯರ್ಸ್ ಕೂಡ ಇರ್ತಾರೆ. ಸೊ ಇಂಥ ಮಾರ್ಕೆಟಲ್ಲಿ ನಾವು ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ. ಯಾಕಂದರೆ ಈ ಥರ ಮಾರ್ಕೆಟ್ ಇದ್ದಾಗ ಅದೇನಾಗುತ್ತೆ ಅಂದರೆ ಸೆಲ್ಲರ್ಸ್ ಡಾಮಿನೇಟೆಡ್ ಆಗಿರುವಂಥ ಮಾರ್ಕೆಟ್ ಆಗುತ್ತೆ. ಸೆಲ್ಲರ್ಸ್ ಡಾಮಿನೇಟೆಡ್ ಅಂದರೆ ಆಪ್ಷನ್ಸಲ್ಲಿ ಬೈಯಿಂಗು ಮಾಡ್ಬೋದು, ಜೊತೆಗೆ ಆಪ್ಷನ್ ಸೆಲ್ಲಿಂಗ್ಸ್ನೂ ಮಾಡ್ಬೋದು ನಾವು. ಓಕೆ, ಸೊ ಈ ಕಾನ್ಸೆಪ್ಟ್ ಗೊತ್ತಿರಲಿ ನಿಮಗೆ. ಆಪ್ಷನ್ಸಲ್ಲಿ ಫಸ್ಟ್ ನಾವು ಬೈ ಮಾಡಿ ಆಮೇಲೆ ಸೆಲ್ ಮಾಡ್ಬೋದು, ಅಥವಾ ಫಸ್ಟ್ ಸೆಲ್ ಮಾಡಿ ಆಮೇಲೆ ಕೂಡ ಬೈನ ನಾವು ಮಾಡ್ಬೋದು. ಸೊ ಯಾವಾಗ ಮಾರ್ಕೆಟು ಈ ರೀತಿಯಾಗಿ ಇಂಡಿಸಿಸಿವ್ ಕ್ಯಾಂಡಲ್ನ ಫಾರ್ಮ್ ಆಗುತ್ತೆ, ಅಂದರೆ ಮೇಲೂ ಕೂಡ ವಿಕ್ ಇರುತ್ತೆ, ಕೆಳಗೂ ಕೂಡ ವಿಕ್ ಇರುತ್ತೆ. ಸೊ ಈ ರೀತಿಯಾದಂಥ ಕ್ಯಾಂಡಲ್ ಯಾವಾಗ ಫಾರ್ಮ್ ಆಗುತ್ತೆ ಆವಾಗ ಆಪ್ಷನ್ ಸೆಲ್ಲರ್ಸ್ನ ಟೈಮ್ ಅಂತ ಕರೀತಾರೆ ಅದನ್ನು. ಸೊ ಒನ್ ಡೇ ಟೈಮ್ ಫ್ರೇಮಲ್ಲಿ ಒಂದ್ಸಲಿ ತೋರಿಸ್ಬಿಡ್ತೀನಿ ನಿಮಗೆ ಯಾವ ರೀತಿಯಾಗಿ ಆ ರೀತಿಯಾದಂಥ ಕ್ಯಾಂಡಲ್ಗಳು ಕಾಣಿಸುತ್ತೆ. ಸೊ ಅಂಥ ಟೈಮಲ್ಲಿ ನಾವು ಸ್ವಲ್ಪ ಕೇರ್ಫುಲ್ಲಾಗಿ ಆ ನೆಕ್ಸ್ಟ್ ಡೇಗೆ ಏನು ಟ್ರೇಡ್ನ ಪ್ಲ್ಯಾನ್ ಮಾಡ್ಕೊತೀವಲ್ಲ ಅದನ್ನು ಕೇರ್ಫುಲ್ಲಾಗಿ ಮಾಡ್ಕೊಬೇಕಾಗುತ್ತೆ. ಸೊ ಇಲ್ಲಿ ನೋಡೋದಾದರೆ, ಒಂದು ನಿಮಿಷ ಇದನ್ನೆಲ್ಲ ಹೈಡ್ ಮಾಡಿಬಿಡ್ತೀನಿ. ಓಕೆ, ಸೊ ಇಲ್ಲಿ ನೋಡೋದಾದರೆ ನಾವೇನಾಗಿದೆ, ನೆನ್ನೆಯ ದಿನ ಈ ರೀತಿಯಾದಂಥ ಇನ್ಸೈಡ್ ಕ್ಯಾಂಡಲ್, ಅಂದರೆ ಮೇಲಿಂದ ಸೆಲ್ಲರ್ಸ್ ಕೂಡ ಪ್ರೆಷರ್ನ ತರ್ತಾ ಇದ್ದಾರೆ, ಜೊತೆಗೆ ಕೆಳಗಿಂದ ಬಯರ್ಸ್ ಕೂಡ ಪ್ರೆಷರ್ನ ತರ್ತಾ ಇದ್ದಾರೆ. ಸೊ ಇಂಥ ಟೈಮಲ್ಲಿ ಮಾರ್ಕೆಟ್ ಯಾವುದಾದ್ರೂ ಕಡೆ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಕೊಟ್ಟರೆ ಆ ಟೈಮಲ್ಲಿ ನಾವು ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ಬಟ್ ಅಲ್ಲೂ ಕೂಡ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ. ಯಾಕಂದರೆ ಪ್ರೀವಿಯಸ್ ಡೇಲಿ ಎರಡೂ ಜನ ಇರ್ತಾರೆ, ಅಂದರೆ ಸೆಲ್ಲರ್ಸು ಇರ್ತಾರೆ, ಜೊತೆಗೆ ಬಯರ್ಸು ಇರ್ತಾರೆ. ಆದ್ದರಿಂದ ಇವತ್ತಿನ ದಿನ ನಾವು ಟ್ರೇಡ್ ತೊಗೊಬೇಕಾದ್ರೆ ಕೇರ್ಫುಲ್ಲಾಗಿ ಎಲ್ಲ ಅಬ್ಸರ್ವ್ ಮಾಡ್ಕೊಂಡು ಆ ನಂತರ ಟ್ರೇಡ್ನ ತೊಗೊಬೇಕಾಗತ್ತೆ. ಸೊ ಇವತ್ತಿನ ದಿನದ ಅನಾಲಿಸಿಸ್ ಇವತ್ತಿನ ದಿನದ ಟ್ರೇಡ್ ಲಾಜಿಕ್ಸ್ ನೋಡೋಕ್ಕೂ ಮುಂಚೆ ಫಸ್ಟ್ ಪ್ರೀವಿಯಸ್ ಡೇ ಲೆವೆಲ್ಸ್ ಯಾವ್ದ್ಯಾವ್ದಿತ್ತು ಇಂಪಾರ್ಟೆಂಟ್ ಆಗಿ ನಮಗೆ ಈ ದಿನ ಸಪೋರ್ಟ್ ಮಾಡೋವಂಥ ಲೆವೆಲ್ಸು ಅದನ್ನು ಮಾರ್ಕ್ ಮಾಡ್ಕೊಬೇಕಾಗುತ್ತೆ. ಸೊ ನಾ ಹೇಳ್ದಂಗೆ ಏನಾಯಿತು, ಮಾರ್ಕೆಟ್ ನೆನ್ನೆ ಓಪನಿಂಗ್ ಎಲ್ಲ ಆಗಿತ್ತು, ಆಲ್ಮೋಸ್ಟ್ ಅದೇ ರೇಂಜಲ್ಲಿ ಕ್ಲೋಸಿಂಗ್ನ ಕೂಡ ಕೊಟ್ಟಿದೆ. ಸೊ ಅದೊಂದು ಇಂಡಿಸಿಸಿವ್ ಕ್ಯಾಂಡಲ್ ಅಥವಾ ಡೋಜಿ ಕ್ಯಾಂಡಲ್ ಅಂತ ಕರೀತಾರೆ ಇನ್ ಟೆಕ್ನಿಕಲ್ ಟರ್ಮ್ಸಲ್ಲಿ. ಸೊ ಅಷ್ಟು ಡೀಪಾಗಿ ಹೋಗೋದು ಬೇಡ, ಬಟ್ ಲಾಜಿಕ್ಸ್ ಏನಿತ್ತು ಅದನ್ನು ಮಾತ್ರ ಅನಲೈಸ್ ಮಾಡ್ಕೊಳ್ಳೋಣ. ಸೊ ಏನಾಗಿದೆ, ಮಾರ್ಕೆಟು ಇನಿಷಿಯಲ್ ಫೇಸಲ್ಲಿ ಫಸ್ಟ್ ಹಾಫ್ ಆಫ್ ದಿ ಮಾರ್ಕೆಟಲ್ಲಿ ಏನಾಗಿತ್ತು, ಬರೀ ಜಿಗ್ಜ್ಯಾಗ್ ಮೂಮೆಂಟಮ್ ಮಾಡ್ತಾ ಹೋಗ್ತಾಯಿತ್ತು. ಅಂದರೆ ಸ್ಟಾರ್ಟಿಂಗ್ ಬಯರ್ಸ್ ಅವರು ಸ್ಟ್ರಾಂಗ್ ಇದ್ದರು, ಆನಂತರ ಸೆಲ್ಲರ್ಸ್ ಸ್ಟ್ರಾಂಗ್ ಆದರು, ಅದಾದಮೇಲೆ ಮತ್ತೆ ಸ್ಲೋ ಆಗಿ ಬಯರ್ಸು ಮಾರ್ಕೆಟಿಗೆ ಎಂಟ್ರಾದರು, ಮತ್ತು ಯಾರ್ಯಾರು ಬಯರ್ಸ್ ಎಂಟ್ರಾಗಿದ್ರು ಅವ್ರನ್ನೆಲ್ಲ ಸೆಲ್ ಮಾಡಿ ಏನೋ ಮಾರ್ಕೆಟಿಂದ ಆಚೆ ಕಳಿಸಿದ್ರು. ಇದೇ ರೀತಿಯಾಗಿ ಏನು ಬಯರ್ಸು ಇದ್ದರು, ಜೊತೆಗೆ ಸೆಲ್ಲರ್ಸ್ ಕೂಡ ಇದ್ದರು. ಸೊ ಇಂಥ ಟೈಮಲ್ಲಿ ನಾವು ಹೇಳ್ದಂಗೆ ವೆರಿ ಕೇರ್ಫುಲ್ಲಾಗಿ ಹ್ಯಾಂಡಲ್ನ ಮಾಡಬೇಕಾಗುತ್ತೆ. ಸೊ ಲಾಸ್ಟ್ ನನಗೆ ಈ ದಿನದ ಸ್ಟಾರ್ಟಿಂಗ್ ಮೂಮೆಂಟಮ್ ಗೊತ್ತಾಗಬೇಕು ಅಂದರೆ ಲಾಸ್ಟ್ ಟೈಮಲ್ಲಿ, ಅಂದರೆ ಮಾರ್ಕೆಟ್ ಕ್ಲೋಸ್ ಆಗೋಕ್ಕೂ ಮುಂಚೆ ಆದಂಥ ಒಂದು 30-40 ಮಿನಿಟ್ಸ್ದು ಡೇಟಾ ಏನಿರುತ್ತಲ್ಲ ಅದು ತುಂಬ ಕ್ರೂಷಿಯಲ್ ಆಗುತ್ತೆ ನೆಕ್ಸ್ಟ್ ಡೇ ಟ್ರೇಡ್ನ ತೊಗೊಬೇಕಾದ್ರೆ. ಸೊ ಇಲ್ಲಿ ನೋಡೋದಾದರೆ ಏನಾಗಿದೆ, ಒಂದು ಲೆವೆಲ್ ಆಫ್ ಬಯರ್ಸು ಈ ಲಾಸ್ಟ್ ಮೂಮೆಂಟಲ್ಲಿ ಎಂಟ್ರ್ ಆಗಿದ್ದಾರೆ ಮಾರ್ಕೆಟ್ಗೆ. ಸೊ ಇಲ್ಲಿ ಯಾರ್ಯಾರು ಸೆಲ್ ಮಾಡಿದ್ರಲ್ಲ ಅವರೆಲ್ಲ ಇಲ್ಲಿ ಬೈಯಿಂಗ್ ಮೂಮೆಂಟಮ್ ಇಷ್ಟು ಸ್ಟ್ರಾಂಗ್ ಆಗಾದಾಗ ಅವರು ಮಾರ್ಕೆಟಿಂದ ಲಾಸಲ್ಲಿ ಅಥವಾ ಮಿನಿಮಮ್ ಪ್ರಾಫಿಟಲ್ಲಿ ಎಕ್ಸಿಟ್ನ ಕಂಡಿರ್ತಾರೆ. ಸೊ ಇವಾಗ ನಮಗೇನು ಗೊತ್ತಾಯಿತು, ಮಾರ್ಕೆಟಲ್ಲಿ ಬರೀ ಬೈಯರ್ಸ್ ಮಾತ್ರ ಇದ್ದಾರೆ, ಸೊ ಸೆಲ್ಲರ್ಸ್ ಇಲ್ಲ. ಯಾಕಂದರೆ ಸೆಲ್ಲರ್ಸ್ ಆಲ್ರೆಡಿ ಎಕ್ಸಿಟ್ ಆಗಿಬಿಟ್ಟಿರ್ತಾರೆ. ಓಕೆ, ಸೊ ಫಸ್ಟ್ ಏನು ಮಾಡ್ಕೊಬೇಕು, ನಾನು ಹೇಳ್ದಂಗೆ ಬಯರ್ಸ್ನ ಎಲ್ಲೆಲ್ಲಿದ್ದಾರೆ ಅನ್ನೋದನ್ನ ಮಾರ್ಕ್ ಮಾಡ್ಕೊಬೇಕು. ಅದೇ ರೀತಿಯಾಗಿ ಬಯರ್ಸ್ ಪೊಸಿಷನ್ ಇಲ್ಲೊಂದಿರುತ್ತೆ, ಮತ್ತು ಪ್ರೀವಿಯಸ್ ಲಾಸ್ಟ್ ಲೋ ಏನಿರುತ್ತಲ್ಲ ಅಲ್ಲೂ ಕೂಡ ಬಯರ್ಸು ಸ್ಟಾಪ್ ಲಾಸಸ್ನ ಇಟ್ಕೊಂಡಿರ್ತಾರೆ. ಸೊ 2 ಲೆವೆಲ್ ಆಫ್ ಬಯರ್ಸ್ದು ಸ್ಟಾಪ್ ಲಾಸ್ ನಮ್ಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಸೊ ಅದೇ ಲೆವೆಲ್ಸ್ನೇ ನೀವು ನೋಡ್ಬೋದು, ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿರೋ ಅಂಥದ್ದು.
ಇದು ಫಸ್ಟ್ ಲೆವೆಲ್ ಆಫ್ ಬಯರ್ ಸ್ಟಾಪ್ ಲಾಸ್ ಇರುತ್ತೆ, ಇದು ಸೆಕೆಂಡ್ ಲೆವೆಲ್ ಆಫ್ ಬಯರ್ ಸ್ಟಾಪ್ ಲಾಸ್ ಇರುತ್ತೆ. ಮಾರ್ಕೆಟ್ ಯಾವಾಗ ಇದರಿಂದ ಕೆಳಗೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ನಮಗೆ ಫಾಸ್ಟಾಗಿ ಮೂಮೆಂಟಮ್ಮು ಸಿಗಲಿಕ್ಕೆ ಕಾಣುತ್ತೆ. ನೆಕ್ಸ್ಟ್ ಸೆಲ್ಲರ್ಸ್ ಯಾರೂ ಇರಲಿಲ್ವಾ? ಸೆಲ್ಲರ್ಸ್ ಯಾರೂ ಇರಲಿಲ್ಲ ಮಾರ್ಕೆಟಲ್ಲಿ, ಯಾಕಂದರೆ ಸೆಲ್ಲರ್ಸ್ ಲಾಸ್ಟ್ ಮೂಮೆಂಟಲ್ಲಿ ಇಲ್ಲಿಂದ ಸೆಲ್ ಮಾಡಿದ್ದಾರೆ ಅಂದ್ಕೊಳೋಣ ಯಾರಾದರೂ. ಅವ್ರೇನು ಮಾಡಿರ್ತಾರೆ, ಮಾರ್ಕೆಟು ಇಷ್ಟು ಮೇಲಕ್ಕೆ ಹೋದಾಗ ಅವರು ಲಾಸಲ್ಲಿ ಅಥವಾ ಏನು ಅವ್ರಿಗೆ ಕಾಸ್ಟ್ ಇರುತ್ತೆ ಅಲ್ಲಿ ಎಕ್ಸಿಟ್ನ ಕಂಡಿರ್ತಾರೆ. ಯಾಕಂದರೆ ಮಾರ್ಕೆಟ್ ಸಡನ್ನಾಗಿ ಈ ರೀತಿ ಮೂಮೆಂಟಮ್ ಆದಾಗ ಆಪ್ಷನ್ಸ್ ಪ್ರೀಮಿಯಮಲ್ಲಿ ಇವರಿಗೆ ಫಾಸ್ಟಾಗಿ ಡಿ ಕೆ ಕಾಣುತ್ತೆ. ಯಾರ್ಯಾರು ಆಪ್ಷನ್ ಸೆಲ್ಲಿಂಗ್ ಮಾಡಿರ್ತಾರೆ ಅಥವಾ ಅಂದರೆ ಪುಟ್ ಸೈಡಿಗೆ ಯಾರ್ಯಾರು ಬೈ ಮಾಡಿರ್ತಾರೋ ಅವ್ರಿಗೆಲ್ಲ ಫಾಸ್ಟಾಗಿ ಆಪ್ಷನ್ ಡಿ ಕೆ ಕಾಣಿಸೋದ್ರಿಂದ ಅವರೆಲ್ಲ ಇಲ್ಲಿಂದ ಎಕ್ಸಿಟ್ನ ಕಂಡಿರ್ತಾರೆ. ಸೊ ಈ ದಿನಕ್ಕೆ ಬರೀ ನನಗೆ ಗೊತ್ತಿರೋ ಪ್ರಕಾರ ಬರೀ ಬಯರ್ಸ್ ಮಾತ್ರನೇ ಮಾರ್ಕೆಟಲ್ಲಿ ಸಸ್ಟೈನ್ ಆಗಿದ್ದಾರೆ. ಸೊ ಬಯರ್ಸ್ ಮಾತ್ರ ಇದ್ದಾರೆ ಅಂದರೆ ಮಾರ್ಕೆಟ್ನ ಬೈಯಿಂಗ್ ಸೈಡಿಗೆ ತೊಗೊಂಡೋಗ್ತಾರಾ? ಇಲ್ಲ, ಅದು ಹೇಳೋದಕ್ಕಾಗಲ್ಲ. ಯಾಕಂದರೆ ಬಯರ್ಸ್ ಸ್ಟ್ರಾಂಗ್ ಇದ್ದರೆ ಬೈಯಿಂಗ್ ಸೈಡಿಗೆ ತೊಗೊಂಡೋಗ್ತಾರೆ. ಅಕಸ್ಮಾತ್ ಆ ಬಯರ್ಸ್ ಬರೀ ರೀಟೇಲ್ ಬಯರ್ಸ್ ಆಗಿದ್ದರೆ ಅವರು ಕೂಡ ಟ್ರ್ಯಾಪ್ ಆಗಿ ಮಾರ್ಕೆಟ್ನ ಸೆಲ್ಲಿಂಗ್ ಸೈಡ್ಗೆ ಆಪ್ರೇಟರ್ಸ್ ಯಾರು ಇರ್ತಾರಲ್ಲ ಅವರು ಮಾರ್ಕೆಟ್ನ ಮೂಮೆಂಟ್ನ ಕೊಡ್ತಾರೆ. ಸೊ ಇಷ್ಟು ತಿಳ್ಕೊಂಡಾದ್ಮೇಲೆ ಓಕೆ ನನಗೇನು ಗೊತ್ತಾಯಿತು, ಫಸ್ಟ್ ಇಲ್ಲೊಂದು ಬಯರ್ಸ್ ಲೆವೆಲ್ ಇದೆ, ಇಲ್ಲೊಂದು ಬಯರ್ಸ್ ಲೆವೆಲ್ ಇದೆ ಅಂತ ಗೊತ್ತಾದಮೇಲೆ ನೆಕ್ಸ್ಟ್ ನಾನೇನು ಮಾಡ್ಕೊತೀನಿ, ಇನ್ನೊಂದು ನನಗೆ ಇಂಪಾರ್ಟೆಂಟ್ ಮಾರ್ಕಿಂಗ್ ಬರೋದು ಕ್ಲೋಸಿಂಗ್ ಪ್ರೈಸ್ನ ಲೆವೆಲ್. ಸೊ ಕ್ಲೋಸಿಂಗ್ ಪ್ರೈಸ್ ಲೆವೆಲ್ ಹತ್ರ ನೆಕ್ಸ್ಟ್ ಡೇ ಯಾವ ರೀತಿಯಾಗಿ ನನಗೆ ಟ್ರೇಡ್ ಡೆವಲಪ್ ಆಗುತ್ತೆ ಅನ್ನೋದು ತಿಳ್ಕೊಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಕ್ಲೋಸಿಂಗ್ ಪ್ರೈಸ್ನು ಕೂಡ ಮಾರ್ಕ್ ಮಾಡ್ಕೊತೀನಿ. ಸೊ ಇದು ಕ್ಲೋಸಿಂಗ್ ಪ್ರೈಸ್ನ ಲೆವೆಲ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಇದು ಕ್ಲೋಸಿಂಗ್ ಪ್ರೈಸ್ ಲೆವೆಲ್ ಮತ್ತು ಕ್ಲೋಸಿಂಗ್ ಪ್ರೈಸ್ ಏನಿದೆ ಆ ಟೈಮ್ಗೆ ಅದು. ಸೊ ಇದು ಬಂದು ನೆನ್ನೆ ದಿನದ ಕ್ಲೋಸಿಂಗ್ ಪ್ರೈಸ್ ಆಗುತ್ತೆ. ಸೊ ಇಷ್ಟು ಎಲ್ಲ ಡೇಟಾನ ಮಾರ್ಕ್ ಮಾಡ್ಕೊಂಡ್ಮೇಲೆ ನಾನು ಈ ದಿನಕ್ಕೆ ಪ್ಲ್ಯಾನ್ನ ಮಾಡ್ಕೊತೀನಿ. ಓಕೆ, ಬೈಯಿಂಗ್ ಸೈಡ್ ಮಾಡಬೇಕಾ ಅಥವಾ ಸೆಲ್ಲಿಂಗ್ ಸೈಡ್ ಮಾಡಬೇಕಂತ. ಸೊ ಇಲ್ಲಿ ನೋಡೋದಾದರೆ ನನಗೇನಾಯಿತು, ಫಸ್ಟ್ ಕ್ಯಾಂಡಲೇ ಇಲ್ಲಿ ರೆಸಿಸ್ಟೆನ್ಸ್ನ ಫೇಸ್ ಮಾಡ್ತಾ ಇದೆ. ಸೊ ರೆಸಿಸ್ಟೆನ್ಸ್ನ ಫೇಸ್ ಮಾಡಿ ಒಂದು ಗ್ರೀನ್ ಕ್ಯಾಂಡಲ್ನ ಫಾರ್ಮ್ ಆಯಿತು. ಅಂದರೆ ಏನು, ಮತ್ತೆ ಬಯರ್ಸು ಸ್ಟ್ರಾಂಗ್ ಆಗಿದ್ದಾರೆ ಅಂತ ಗೊತ್ತಾಯಿತು. ಯಾವಾಗ ಇಲ್ಲಿ ಬ್ರೇಕೌಟ್ ಆಯ್ತಲ್ವ, ಈ ಕ್ಲೋಸಿಂಗ್ ಪ್ರೈಸ್ ಏನಿತ್ತು ಅದನ್ನು ಬ್ರೇಕೌಟ್ನ ಮಾಡ್ತು. ಈ ಮೂರನೇ ಕ್ಯಾಂಡಲ್ ಏನು ಈ ಗ್ರೀನ್ ಕ್ಯಾಂಡಲ್ನ ನೋಡ್ತಾ ಇದ್ದೀರಾ, ಇದು ಕ್ಲೋಸಿಂಗ್ ಪ್ರೈಸ್ ಲೆವೆಲ್ನ ಬ್ರೇಕೌಟ್ನ ಕೊಡ್ತು. ಬ್ರೇಕೌಟ್ ಕೊಟ್ಟರೆ ಏನು ಅರ್ಥ ಅಂದರೆ, ಇಷ್ಟು ಫಾಸ್ಟಾಗಿ ಒಂದೇ ಸಲ ಬ್ರೇಕೌಟ್ ಕೊಡ್ತು ಅಂದರೆ ಬಯರ್ಸ್ ಬರ್ತಾ ಇದ್ದಾರೆ ಮಾರ್ಕೆಟ್ಗೆ, ಸೆಲ್ಲರ್ಸ್ ಇನ್ನೂ ಎಂಟ್ರ್ ಆಗಿಲ್ಲ ಅಂತ. ಅದಕ್ಕೋಸ್ಕರ ನಾನು ವೆಯ್ಟ್ ಮಾಡಿ ಯಾವಾಗ ಸೆಲ್ಲರ್ಸ್ ಎಂಟ್ರ್ ಆಗ್ತಾರೆ ಅವ್ರ ಜೊತೆಗೆ ಸೆಲ್ಲಿಂಗ್ ಸೈಡ್ ಮಾರ್ಕೆಟಲ್ಲಿ ನಾನು ಇವತ್ತು ಪಾರ್ಟಿಸಿಪೇಟ್ನ ಮಾಡಿರೋ ಅಂಥದ್ದು. ಸೊ ನೋಡ್ಬೋದು ನೀವು ಇಲ್ಲಿ ಪ್ರೀವಿಯಸ್ ಹೈ ಏನಿತ್ತು ಅದನ್ನು ಕೂಡ ಬ್ರೇಕೌಟ್ ಮಾಡ್ತು. ಅಂದರೆ ಏನು ಅರ್ಥ ಮಾಡ್ಕೊಬೇಕು ಅಂದರೆ, ನೆನ್ನೆನೂ ಕೂಡ ಬಯರ್ಸ್ ಇದ್ದರು ಲಾಸ್ಟ್ ಮೂಮೆಂಟಲ್ಲಿ, ಲಾಸ್ಟ್ ಮೂಮೆಂಟಲ್ಲಿ 2 ಲೆಗ್ ಆಫ್ ಬಯರ್ಸ್ ಮಾರ್ಕೆಟಿಗೆ ಎಂಟರ್ ಆಗಿದ್ರು. ಇವತ್ತು ಕೂಡ ಬಯರ್ಸ್ ಎಲ್ಲ ಬ್ರೇಕೌಟ್ ಲೆವೆಲ್ಸಲ್ಲಿ ನಾನು ಹೇಳ್ದಂಗೆ ಬಯರ್ಸು ಎಂಟರ್ ಆಗ್ತಾ ಹೋಗ್ತಾ ಇರ್ತಾರೆ. ಸೊ ಯಾವಾಗ ಈ ರೀತಿಯಾದಂಥ ಬಯರ್ಸ್ಗಳೇ ಇನ್ವೈಟ್ ಆಗ್ತಾ ಇರ್ತಾರೆ ಮಾರ್ಕೆಟ್ಗೆ, ಅವಾಗ ಏನಾಗುತ್ತೆ, ಅವ್ರದ್ದು ಸ್ಟಾಪ್ ಲಾಸಸ್ಗಳು ಕೆಳಗಡೆ ಎಲ್ಲೆಲ್ಲಿ ಬ್ರೇಕೌಟ್ ಆಗಿರುತ್ತೆ ಆ ಲೋನ ಕೆಳಗೆ ಸಿಗ್ತಾ ಹೋಗ್ತಾ ಇರುತ್ತೆ. ಅಂದರೆ ಏನು, ಮಾರ್ಕೆಟಲ್ಲಿ ಯಾವಾಗಲೇ ಆಗಲಿ ಒಂದು ಸೈಡ್ಗೆ ಮೂಮೆಂಟಮ್ ಆಗಬೇಕು ಅಂದರೆ ಆಪೋಸಿಟ್ ಸೈಡಲ್ಲಿ ಸ್ಟಾಪ್ ಲಾಸಸ್ ಕ್ರಿಯೇಟ್ ಆಗಿರಬೇಕು. ಆವಾಗಲೇ ಮಾರ್ಕೆಟು ಆ ಸೈಡ್ಗೆ ಮೂಮೆಂಟಮ್ ಆಗೋದು. ಆಲ್ರೆಡಿ ನಾವು ಪ್ರೀವಿಯಸ್ ಆಗಿ ಎಕ್ಸ್ಪ್ಲೈನ್ ಮಾಡ್ದಂಗೆ ಇಲ್ಲಿ ಸೆಲ್ಲರ್ಸ್ ಯಾರೂ ಇಲ್ಲ. ಸೊ ಬಯರ್ಸೇ ಆ್ಯಡ್ ಆನ್ ಆಗ್ತಾ ಇದ್ದಾರೆ ಅಂದರೆ ಬರೀ ಬಯರ್ಸ್ ಸ್ಟಾಪ್ ಲಾಸಸ್ ಮಾತ್ರನೇ ಮಾರ್ಕೆಟಲ್ಲಿರುತ್ತೆ. ಅದಕ್ಕೋಸ್ಕರ ಬಯರ್ಸ್ನ ಟಾರ್ಗೆಟ್ ಮಾಡೋಕ್ಕೆ ನಾನು ಒಂದು ಸೆಲ್ಲಿಂಗ್ ಮೂಮೆಂಟಮ್ಮಲ್ಲಿ ಟ್ರೇಡ್ನ ತೊಗೊಳೋದಕ್ಕೆ ಪ್ಲ್ಯಾನ್ನ ಮಾಡ್ಕೊಂಡಿದ್ದೆ. ಅಟ್ ಅರೌಂಡ್ ಈ ಕ್ಯಾಂಡಲಲ್ಲಿ ಕನ್ಸಾಲಿಡೇಷನ್ ಆಗ್ತಾಯಿತ್ತು. ಇಲ್ಲಿ ನೋಡ್ಬೋದು ಹೈನ ಮೇಲ್ಗಡೆ ಕ್ಲೋಸಿಂಗ್ನ ಕೊಡ್ತಾ ಇಲ್ಲ. ಓಕೆ, ಸೊ ಹೈನ ಮೇಲ್ಗಡೆ ಕ್ಲೋಸಿಂಗ್ನ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಕನ್ಸಾಲಿಡೇಷನ್ ಆಗ್ತಾಯಿತ್ತು. ಯಾವಾಗ ಈ ಕ್ಯಾಂಡಲ್ ಸ್ವಲ್ಪ ದೊಡ್ಡದಾದಂಥ ಬಾಡಿನ ಕ್ರಿಯೇಟ್ ಮಾಡ್ತು ಡೌನ್ ಸೈಡ್ಗೆ, ನಾನು ಅಂದ್ಕೊಂಡೆ ಓಕೆ ಇಲ್ಲಿಂದ ಮಾರ್ಕೆಟ್ ಕೆಳಗೆ ಹೋಗ್ಬೋದು, ಬಯರ್ ಸ್ಟಾಪ್ ಲಾಸಸ್ ಎಲ್ಲೆಲ್ಲಿರುತ್ತೆ ಅವ್ರನ್ನೆಲ್ಲ ಮಾರ್ಕೆಟಿಂದ ಆಚೆ ಕಳಿಸೋದಕ್ಕೆ ಕೆಳಗಡೆ ಹೋಗುತ್ತೆ ಅಂದ್ಬಿಟ್ಟು ಈ ಲೆವೆಲಲ್ಲಿ ನಾನು ಒಂದು ಪುಟ್ ಸೈಡಲ್ಲಿ ಟ್ರೇಡ್ನ ತೊಗೊಂಡೆ. ಅಂದರೆ ಮಾರ್ಕೆಟ್ ಕೆಳಗೆ ಹೋಗುತ್ತೆ ಅಂದರೆ ಪುಟ್ ಸೈಡಲ್ಲಿ ನಾವು ಟ್ರೇಡ್ ಮಾಡಬೇಕಾಗುತ್ತೆ. ಸೊ ಅದ್ರ ಬೇಸಿಸ್ ಮೇಲೆ ನಾನು ಪುಟ್ ಸೈಡಲ್ಲಿ ಟ್ರೇಡ್ನ ತೊಗೊಂಡಿರೋ ಅಂಥದ್ದು. ಸೊ ಇಲ್ಲಿ ನೀವು ನೋಡ್ಬೋದು ಅಟ್ ಅರೌಂಡ್ ಈ ಕ್ಯಾಂಡಲ್ ಹತ್ರ ನಾನು ಬೈಯಿಂಗ್ನ ಇನಿಷಿಯೇಟ್ ಮಾಡಿದ್ದು. ಅದಾದಮೇಲೆ ನೋಡ್ಬೋದು ಮಾರ್ಕೆಟ್ ಇವತ್ತು ಅಷ್ಟು ಮೂಮೆಂಟಮ್ನ ಕೊಟ್ಟಿಲ್ಲ, ಬರೀ ಸೈಡ್ ವೇಸಲ್ಲೇ ಮಾರ್ಕೆಟ್ ಮೂಮೆಂಟಮ್ ಆಗಿ ಲಾಸ್ಟಿಗೆ ಒಂದು ಸ್ವಲ್ಪ ಏನು ಬೈಯಿಂಗ್ ಸೈಡ್ ಮೂಮೆಂಟಮ್ನ ತೋರಿಸಿದೆ. ಅಲ್ಲಿವರೆಗೂ ಮೂಮೆಂಟಮೇ ಇರಲಿಲ್ಲ ಮಾರ್ಕೆಟಲ್ಲಿ. ಸೊ ಇದರಿಂದ ಜಾಸ್ತಿ ಪ್ರಾಫಿಟ್ನ ನಾವೇನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಈ ಲೆವೆಲಲ್ಲಿ ಎಂಟ್ರಾಗಿ ಈ ಕ್ಯಾಂಡಲ್ ಹತ್ರ ನಾನು ಎಕ್ಸಿಟ್ನ ಕಂಡುಹಿಡಿದ್ದೀನಿ. ಓಕೆ,
ಸೊ ಜಾಸ್ತಿ ಹೊತ್ತು ಮಾರ್ಕೆಟಲ್ಲಿ ಉಳ್ಕೊಬೇಕಾಯ್ತು, ಯಾಕಂದರೆ ನನಗೆ ಪ್ರಾಫಿಟ್ ಕ್ಲೀನಾಗಿ ಕಾಣಿಸ್ತಿರಲಿಲ್ಲ. ಮತ್ತು ಅದಾದಮೇಲೆ ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ಮೇಲೂ ನನಗೆ ಪ್ರಾಫಿಟ್ ಸಿಗ್ತಾಯಿಲ್ಲ ಅಂದರೆ ಅಲ್ಲಿ ನಾವೇನು ಅರ್ಥ ಮಾಡ್ಕೊಬೇಕು ಅಂದರೆ ಇವತ್ತು ಮಾರ್ಕೆಟಲ್ಲಿ ಅಷ್ಟು ಮೊಮೆಂಟಮ್ ಇರಲ್ಲ. ನಮಗೆ ಮೊಮೆಂಟಮ್ ಇತ್ತು ಅಂದರೆ ಬೇಗ ಸಿಕ್ಬಿಡುತ್ತೆ. ಸೊ ಇಷ್ಟೊತ್ತು ಕಾಯುವಂಥ ಪರಿಸ್ಥಿತಿ ಇರಲ್ಲ. ಬಟ್ ಯಾವಾಗ ಮೊಮೆಂಟಮ್ ಮಾರ್ಕೆಟಲ್ಲಿ ಇರಲ್ವೋ ಆವಾಗ ಕಡಿಮೆ ಪ್ರಾಫಿಟ್ಗೆ ಆದ್ರೂ ಬೇಗ ಎಕ್ಸಿಟ್ ಆಗಬೇಕು. ಇಲ್ಲಾಂದರೆ ಈ ರೀತಿಯಾಗಿ ಏನು ಇಂಡೆಕ್ಸ್ ಚಾರ್ಟಲ್ಲಿ ಮೊಮೆಂಟಮ್ ಆಗ್ತಾ ಇರುತ್ತೆ. ಸೊ ನೀವು ನೋಡ್ಬೋದು, ನಾನು ಇಲ್ಲಿ ಈ ಕ್ಯಾಂಡಲಲ್ಲಿ ಎಂಟ್ರಿನ ತೊಗೊಂಡಿದ್ದೀನಿ. ಅದಾದಮೇಲೆ ಆಲ್ಮೋಸ್ಟ್ ಒಂದು 50 ಪಾಯಿಂಟ್ಸ್ವರೆಗೂ ಡ್ರಾಪ್ ಡೌನ್ ಆಗಿದೆ. ಅದೇ ನೀವು ಆಪ್ಷನ್ಸ್ ಚಾರ್ಟಲ್ಲಿ ನೋಡೋದಾದರೆ ಇಲ್ಲಿಂದ ಇಲ್ಲಿವರೆಗೂ ಹಾರ್ಡ್ಲಿ ಒಂದು 5ರಿಂದ 7-8 ಪಾಯಿಂಟ್ ಮಾತ್ರನೇ ಮೂವ್ ಆಗಿರೋದು, ಮ್ಯಾಕ್ಸಿಮಮ್ 10 ಪಾಯಿಂಟ್ಸ್. ಸೊ 50 ಪಾಯಿಂಟ್ಸಲ್ಲಿ ನಮಗೆ ಇಂಡೆಕ್ಸ್ ಚಾರ್ಟಲ್ಲಿ, ಆಪ್ಷನ್ ಚಾರ್ಟಲ್ಲಿ 10 ಪಾಯಿಂಟ್ಸ್ ಮಾತ್ರನೇ ಸಿಕ್ಕಿದೆ ಅಂದರೆ ಅವತ್ತಿನ ದಿನ ಆಪ್ಷನ್ಸಲ್ಲಿ ಪ್ರೈಸ್ ಮೂಮೆಂಟಮ್ ಆಗ್ತಾಯಿಲ್ಲ, ಡಿಕೆ ಆಗ್ತಾಯಿದೆ, ಜಾಸ್ತಿ ಪ್ರೈಸು ಅಲ್ಲೇ ಕುಂದಾಡ್ತಾ ಇದೆ. ಸೊ ಈ ರೀತಿ ಆದಂಥ ಮಾರ್ಕೆಟಲ್ಲಿ ಏನಾಗುತ್ತೆ, ಆಪ್ಷನ್ ಸೆಲ್ಲರ್ಸ್ ಯಾರು ಇರ್ತಾರಲ್ಲ ಅವರು ಜಾಸ್ತಿ ಆದಂಥ ದುಡ್ಡು ಮಾಡ್ಕೊತಾರೆ. ಸೊ ಆಪ್ಷನ್ಸ್ ಬೈಯರ್ ದಿನ ಆಗಿರಲಿಲ್ಲ ಇದು ಮಾರ್ಕೆಟು. ಸೊ ಅದರಿಂದ ನಾವು ಏನು ಮಾಡಬೇಕು, ಅರ್ಲಿಯಾಗಿ ಅಥವಾ ನನಗೆ ಯಾವಾಗ ಪ್ರಾಫಿಟ್ ಸಿಗುತ್ತೆ ಅಂಥ ಟೈಮಲ್ಲಿ ನಾನು ಎಕ್ಸಿಟ್ನ ಕಾಣಬೇಕಾಗುತ್ತೆ. ಸೊ ಇಲ್ಲಿ ನೋಡೋದಾದರೆ 86 ರುಪೀಸಲ್ಲಿ ನಾನು ಬೈಯಿಂಗ್ನ ಮಾಡಿ 94 ರುಪೀಸಲ್ಲಿ ನಾನು ಸೆಲ್ಲಿಂಗ್ನ ಮಾಡ್ಕೊಂಡಿದ್ದೀನಿ. ಸೊ ಇವತ್ತಿನ ದಿನದ ಪ್ರಾಫಿಟ್ ನೋಡೋದಾದರೆ 622 ಇದೆ. ಅರೌಂಡ್ 8 ರುಪೀಸ್ನ ನಾನು ಪ್ರಾಫಿಟ್ ಮಾಡ್ಕೊಂಡಿದ್ದೀನಿ ಮಾರ್ಕೆಟಲ್ಲಿ. ಸೊ ಆರ್ಡರ್ ಬುಕ್ನು ನೀವು ನೋಡ್ಬೋದು. ಆರ್ಡರ್ ಬುಕ್ಸ್ನ ನೀವು ನೋಡೋದಾದರೆ ಅರೌಂಡ್ ಅರ್ಧ ಗಂಟೆ ಅಷ್ಟು ವೆಯ್ಟ್ ಮಾಡಿದ್ದೀನಿ ನಾನು ಈ ಮಾರ್ಕೆಟಲ್ಲಿ ಇಷ್ಟು ಅಮೌಂಟ್ನ ಕ್ಯಾಪ್ಚರ್ ಮಾಡೋದಕ್ಕೆ. 9:28 ಹಂಗೆ ನಾನು ಟ್ರೇಡ್ನ ಪ್ಲೇಸ್ ಮಾಡಿರೋದು, 10:01 ಹಂಗೆ ನಾನು ಎಕ್ಸಿಟ್ನ ಕಂಡಿದ್ದೀನಿ. ಸೊ ಓವರಾಲ್ ಒಂದು ಪ್ರಾಫಿಟಬಲ್ ಡೇನೇ ಇವತ್ತು ಕೂಡ. ಅರೌಂಡ್ 600 ರುಪೀಸ್ ಅಷ್ಟು ನಾವು ಪ್ರಾಫಿಟ್ನ ಮಾರ್ಕೆಟಿಂದ ತೊಗೊಂಡಿದ್ದೀವಿ. ಸೊ ಇದಾಗಿತ್ತು ಇವತ್ತಿನ ದಿನದ ಟ್ರೇಡ್ ಲಾಜಿಕ್ಸ್. ಸೊ ಇದೇ ರೀತಿಯಾದಂಥ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದೆ ಅಂದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಮತ್ತು ಇದೇ ರೀತಿಯಾದಂಥ ವೀಡಿಯೋಸ್ನ ಇನ್ನು ಮುಂದೆನೂ ನಾನು ಆಗ್ತಾ ಇರ್ತೀನಿ. ಯಾವಾಗ ಲೈವ್ ಟ್ರೇಡ್ಸ್ ತೊಗೊತಾ ಇರ್ತೀನಿ, ಆವಾಗ ನಾನು ಖಂಡಿತವಾಗಿಯೂ ಆ ವಿಡಿಯೋನ ಅಕಸ್ಮಾತ್ ಮಾರ್ಕೆಟಲ್ಲೇ ನಾನು ಲೈವಲ್ಲಿದ್ದೆ ಅಂದರೆ ಆಗಲೇ ರೆಕಾರ್ಡ್ ಮಾಡಿರ್ತೀನಿ. ಅಕಸ್ಮಾತ್ ನನಗೆ ರೆಕಾರ್ಡ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಅಂದರೆ ಆಫ್ಟರ್ ಮಾರ್ಕೆಟ್ ಅವರ್ಸಲ್ಲಿ ನಾನು ಕೂತ್ಕೊಂಡು ರೆಕಾರ್ಡ್ ಮಾಡಿ ನಿಮಗೆ ಆ ವಿಡಿಯೋ ಅವತ್ತಿನ ದಿನದ ಅನಾಲಿಸಿಸ್ ಏನಿತ್ತು ಅದನ್ನು ಶೇರ್ನ ಮಾಡ್ತಾ ಇರ್ತೀನಿ. ಸೊ ಇದಾಗಿತ್ತು ಇವತ್ತಿನ ದಿನದ ಲಾಜಿಕ್ಸ್. ಸೊ ಎಲ್ರಿಗೂ ಹ್ಯಾಪಿ ಡೇ, ಹ್ಯಾಪಿ ಟ್ರೇಡಿಂಗ್, ಟೇಕ್ ಕೇರ್, ಬಾಯ್.